ಕೇಂದ್ರ ಸಚಿವ ವಿ ಸೋಮಣ್ಣನವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ. ನವದೆಹಲಿಯಲ್ಲಿ ರಾಜೇಂದ್ರ ರಾಜಣ್ಣ ಅವರು ಸೋಮಣ್ಣನವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇವತ್ತು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವುದು ಒಳಾಂಗಣ ಕ್ರೀಡಾಂಗಣ ರೈಲ್ವೆ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದ ಎಂಎಲ್ಸಿ ರಾಜೇಂದ್ರ ಅವರು ಇಪ್ಕೋ ವಿಚಾರವಾಗಿ ಶಾ ಜೊತೆ ಚರ್ಚೆಯನ್ನು ಮಾಡಿದ್ರು. ಇದೀಗ ವಿ ಸೋಮಣ್ಣನವರನ್ನ ಭೇಟಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ಅವರ ಭೇಟಿಯ ಕ್ಷಣದ ದೃಶ್ಯ. ಸಾಕಷ್ಟು ವಿಚಾರಗಳ ಬಗ್ಗೆ ರಾಜೇಂದ್ರ ಅವರು ಮಾತನಾಡಿದ್ದಾರೆ. ಒಳಾಂಗಣ ಕ್ರೀಡಾಂಗಣ ರೈಲ್ವೆ ಯೋಜನೆಗಳು ತುಮಕೂರಿಗೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ. ಗಮನಿಸ್ತಾ ಇದ್ದೀರಿ, ಸ್ವಲ್ಪ ದಿನದ ಹಿಂದೆ ಅಮಿತ್ ಶಾ ಅವರನ್ನ ಕೂಡ ರಾಜೇಂದ್ರ ಅವರು ಭೇಟಿಯಾಗಿದ್ರು. ಈಗ ಸೋಮಣ್ಣನವರನ್ನ ಭೇಟಿಯಾಗಿ ಒಂದಷ್ಟು ಹೊತ್ತು ಚರ್ಚೆಯನ್ನು ಮಾಡಿದ್ದಾರೆ. ಅವರಿಗೆ ಸಕಾರಾತ್ಮಕವಾಗಿ ಸೋಮಣ್ಣನವರಿಂದ ಸ್ಪಂದನೆ ಕೂಡ ಸಿಕ್ಕಿದೆ. ನವದೆಹಲಿಯಲ್ಲಿ ಇವತ್ತು ಭೇಟಿ ಮಾಡಿದಂತಹ ಕ್ಷಣ ಕೆಎನ್ ರಾಜಣ್ಣ ಅವರ ಪುತ್ರ ಕಾಂಗ್ರೆಸ್ನ ಎಂಎಲ್ಸಿ ರಾಜೇಂದ್ರ ರಾಜಣ್ಣ. ದೆಹಲಿಗೆ ಆಗಮಿಸಿದ ಬಿಜೆಪಿ ರೆಬೆಲ್ ನಾಯಕರ ತಂಡ ಶಾಸಕ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ದೆಹಲಿಗೆ ಬಂದಿಳಿದಿದ್ದಾರೆ. ಕುಮಾರ್ ಬಂಗಾರಪ್ಪ, ಶ್ರೀಮಂತ್ ಪಾಟೀಲ್, ಬಿವಿ ನಾಯಕ್, ಜೆಡಿಎಸ್ನ ನಾಯಕ ಎನ್ಆರ್ ಸಂತೋಷ್ ಸೇರಿದಂತೆ ಹಲವರು ಆಗಮಿಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಜೆಪಿ ರೆಬೆಲ್ ನಾಯಕರ ಸಭೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮತ್ತೆ ಬಿಜೆಪಿ ಪಾಳೆಯದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಹಾಗೆಯೇ ಈ ಬದಲಾವಣೆಯ ವಿಚಾರ ಗರಿಗೆದರ್ತಾ ಇದೆಯಾ ಅಂತ ಹೇಳಿ ರೆಬೆಲ್ ನಾಯಕರ ಈ ದೆಹಲಿ ಭೇಟಿಯ ರಹಸ್ಯ ಏನು ಸದ್ಯಕ್ಕೆ? ಮಂಜುಶ್ರೀ, ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಇಟ್ಟುಕೊಂಡಿರುವಂತಹ ಬಿಜೆಪಿ ಪ್ರತ್ಯೇಕ ಟೀಮ್ ಹಲವು ದಿನಗಳಿಂದ ಒಂದಷ್ಟು ಸೈಲೆಂಟ್ ಆಗಿತ್ತು. ಯಾಕಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ನಾವು ಬಹಿರಂಗವಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವನ್ನ ಮಾತನಾಡೋದು ಬೇಡ ಅನ್ನುವಂಥ ಒಂದು ತನ್ನ ನಿಯಂತ್ರಣವನ್ನ ತಮಗೆ ತಾವೇ ಈ ರೆಬೆಲ್ ಮುಖಂಡರುಗಳು ಹಾಕೊಂಡಿದ್ರು. ಈಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಮುಗಿದಿದೆ, ಸರ್ಕಾರ ರಚನೆ ಪ್ರಕ್ರಿಯೆಗಳು ಕೂಡ ಮುಗಿದಿದೆ. ಹೀಗಾಗಿ ಮತ್ತೆ ಈಗ ಬಾಕಿ ಉಳಿದಿರುವಂತಹ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ಶುರು ಮಾಡಬಹುದು ಅನ್ನುವಂತಹ ನಿರೀಕ್ಷೆಯ ಮೇರೆಗೆ ಬಿಜೆಪಿ ಪ್ರತ್ಯೇಕ ಟೀಮ್ ಈಗ ದೆಹಲಿಗೆ ತೆರಳಿರುವಂತದ್ದು. ಇದರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಮತ್ತು ಬಾಕಿ ಉಳಿದಿರುವಂತಹ ಕರ್ನಾಟಕ, ಗುಜರಾತ್, ಮಧ್ಯಪ್ರದೇಶ ಸೇರಿದಂತೆ 3-4 ರಾಜ್ಯಗಳ ಅಧ್ಯಕ್ಷರ ನೇಮಕಾತಿಯನ್ನು ಬಾಕಿ ಇದೆ. ಅವುಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಪ್ರಕ್ರಿಯೆ ಶುರು ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಪ್ರತ್ಯೇಕ ಟೀಮ್ ಇವತ್ತು ದೆಹಲಿಗೆ ತೆರಳಿದೆ. ಜೊತೆಗೆ ನಿನ್ನೆಯಿಂದ ಲೋಕಸಭೆ ಸಂಸತ್ ಅಧಿವೇಶನ ಕೂಡ ಆರಂಭ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಬಿಜೆಪಿಯ ಮುಖಂಡರೆಲ್ಲರೂ ಕೂಡ ಸುಲಭವಾಗಿ ಭೇಟಿಗೆ ಸಿಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದೊಂದು ಕೂಡ ಈ ತಂಡ ದೆಹಲಿಗೆ ತೆರಳಿರುವಂಥದ್ದು. ಇವತ್ತು ಬೆಳಗ್ಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಭೆ ಸೇರಿದಂತಹ ಬಿಜೆಪಿ ಪ್ರತ್ಯೇಕ ತಂಡದ ಮುಖಂಡರು ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಬಿವಿ ನಾಯಕ್ ಸೇರಿದಂತೆ ಹಲವು ಮುಖಂಡರೇನಿದ್ದಾರೆ ಅವರೆಲ್ಲರೂ ಕೂಡ ಬೆಳಗಿನಿಂದಲೇ ದೆಹಲಿಯಲ್ಲಿದ್ದಾರೆ. ಇವತ್ತು ಈ ಕ್ಷಣದವರು ಕೂಡ ಅವರು ಯಾವುದೇ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿಲ್ಲ. ಬಹುತೇಕ ಸಂಜೆ ವೇಳೆಗೆ ಭೇಟಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಪ್ರತ್ಯೇಕ ತಂಡದ ಮುಖಂಡರು ಹೇಳುವ ಪ್ರಕಾರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂತಹ ಒಂದು ಸಾಧ್ಯತೆಗಳಿವೆ ಮತ್ತು ಆ ಭೇಟಿಗಾಗಿ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾದಂತಹ ಅವರ ಬೇಡಿಕೆ ಇರುವಂತದ್ದು ರಾಜ್ಯಾಧ್ಯಕ್ಷರ ವಿಚಾರವಾಗಿ ಅವರು ತಮ್ಮ ಒತ್ತಾಯವನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಇಲ್ಲಿ 2 ವರ್ಷ ಆಗಿರುವಂತಹ ಹಿನ್ನೆಲೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿ ಅನ್ನುವಂತಹ ಅವರ ಹಳೆಯ ಒತ್ತಾಯ ಏನಿದೆ ಅದನ್ನು ಮತ್ತೊಮ್ಮೆ ಬಿಜೆಪಿ ವರಿಷ್ಠರ ಮುಂದೆ ಇಡುವಂತಹ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಅವರು ತೆರಳಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಅಂದ್ರೆ ಬಿಜೆಪಿ ವರಿಷ್ಠರು ಎಷ್ಟರ ಮಟ್ಟಿಗೆ ಭೇಟಿಯನ್ನ ಮಾಡ್ತಾರೆ, ಸಂಸತ್ ಅಧಿವೇಶನ ಕೂಡ ನಡೀತಾ ಇರುವಂತಹ ಕಾರಣಕ್ಕಾಗಿ ರೆಬೆಲ್ ಟೀಮ್ ನಿರೀಕ್ಷೆ ಮಾಡಿದಷ್ಟು ಸುಲಭವಾಗಿ ವರಿಷ್ಠರು ಭೇಟಿಗೆ ಲಭ್ಯವಾಗ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಖಚಿತಪಟ್ಟಿಲ್ಲ. ಆದರೆ ಅಧಿವೇಶನ ನಡೀತಿರುವಂತಹ ಕಾರಣಕ್ಕಾಗಿ ಸಂಸತ್ ಭವನದಲ್ಲಿ ಅವರನ್ನ ಭೇಟಿ ಮಾಡೋದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈ ತಂಡ ದೆಹಲಿಗೆ ವರಿಷ್ಠರ ಭೇಟಿಗಾಗಿ ತೆರಳಿದೆ. ಆ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.